ಒಂದು ಮತ್ತು ಎರಡನೇ ಡೌಟ್ ಅನ್ನ ಗಮನಿಸಿದ್ವಿ. ಈಗ ಮೂರನೇ ಡೌಟ್ ಏನಪ್ಪಾ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ರಿಪೋರ್ಟ್ ಪ್ರಕಾರ ಮರಸು ಒಕ್ಕಲಿಗರ ಸಂಖ್ಯೆ 3859. ರಿಪೋರ್ಟ್ ಪ್ರಕಾರ ಇದು ಮರಸು ಒಕ್ಕಲಿಗರ ಸಂಖ್ಯೆ ಕೇವಲ 3859. ಕೇವಲ 3859 ಇದು ಮರಸು ಒಕ್ಕಲಿಗರ ಸಂಖ್ಯೆ. ಅನ್ಬಿಲಿವೇಬಲ್. ವಾಸ್ತವವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರಿನಲ್ಲಿ ಇವರೇ ನಂಬರ್ 1. ಮರಸು ಒಕ್ಕಲಿಗರ ಸಂಖ್ಯೆ ಇದೆಯಲ್ಲ, ಕೇವಲ 3859 ತೋರಿಸ್ತಾ ಇದೆ. ಆದರೆ ವಾಸ್ತವ ಏನು ಹೇಳುತ್ತೆ? ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರಿನಲ್ಲಿ ಇವರೇ ನಂಬರ್ 1. ಇವರ ಸಂಖ್ಯೆನೇ ಜಾಸ್ತಿ ಇದೆ. ಮೂಲಗಳ ಪ್ರಕಾರ ಮರಸು ಒಕ್ಕಲಿಗರ ಸಂಖ್ಯೆ ಲಕ್ಷ ದಾಟುತ್ತೆ. ಅದು ಹೆಂಗೆ? ಕೇವಲ 3859 ಅಂತ ಹೇಳ್ತಾರೆ. ಅದ್ಯಾವ ಸಮೀಕ್ಷೆಯನ್ನ ನಡೆಸಿದ್ರು ಅರ್ಥನೇ ಆಗ್ತಾ ಇಲ್ಲ. ಆರ್ ಅಶೋಕ್ ಇದಾರಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್, ಜೊತೆಗೆ ಬಚ್ಚೇಗೌಡರಿದ್ದಾರೆ, ಅಶ್ವಥ್ ನಾರಾಯಣ್ ಮರಸು ಒಕ್ಕಲಿಗರು, ಜೊತೆಗೆ ನಮ್ಮ ಕೆಂಪೇಗೌಡರಿದಾರಲ್ಲ, ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರು, ಅವರು ಕೂಡ ಮರಸು ಒಕ್ಕಲಿಗರು. ಅವರ ಸಮುದಾಯ ಕೇವಲ 3859 ಇರೋದಕ್ಕೆ ಸಾಧ್ಯನಾ? ಅನ್ಬಿಲಿವೇಬಲ್. ವಾಸ್ತವವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಜನ ಇದ್ದಾರೆ ಮರಸು ಒಕ್ಕಲಿಗರು. ಕೋಲಾರದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಇವರೇ ನಂಬರ್ 1 ಅಂತ ಹೇಳ್ತಾರೆ. ಆರ್ ಅಶೋಕ್, ಬಚ್ಚೇಗೌಡ, ಅಶ್ವಥ್ ನಾರಾಯಣ್ ಮರಸು ಒಕ್ಕಲಿಗರು ಇವರೆಲ್ಲ. ಹೊಸಕೋಟೆ ಭಾಗದಲ್ಲಿ 50,000ಕ್ಕಿಂತ ಹೆಚ್ಚು ಜನ ಮರಸು ಒಕ್ಕಲಿಗರು ಬರ್ತಾರೆ. ಇನ್ನು ಜಾಲಹಳ್ಳಿಯಲ್ಲಂತೂ ಅಂದ್ರೆ ಈ ಲೆಕ್ಕಾಚಾರ ಇದೆಯಲ್ಲ, ಈಗ 3859, ಈ ಜಾಲಹಳ್ಳಿಯಲ್ಲಿ ಇದಕ್ಕಿಂತ ಜನ ಹೆಚ್ಚು ಬರ್ತಾರೆ. ಜಾಲಹಳ್ಳಿ ಕಡೆ 3000ಕ್ಕಿಂತ ಹೆಚ್ಚು ಜನ ಮರಸು ಒಕ್ಕಲಿಗರು ಸಿಗ್ತಾರೆ. ಅಂದ್ರೆ ಇವರು ಜಾಲಹಳ್ಳಿಗೆ ಮಾತ್ರ ಹೋಗಿ ಸಮೀಕ್ಷೆ ಏನಾದ್ರು ನಡೆಸಿದ್ರ? ಇದು ನಮಗೆ ಪ್ರಶ್ನೆ ಕಾಡ್ತಾ ಇರೋದು. ಹೊಸಕೋಟೆ ಭಾಗದಲ್ಲಿ 50,000ಕ್ಕಿಂತ ಹೆಚ್ಚು ಜನ ಮರಸು ಒಕ್ಕಲಿಗರು ಕಂಡು ಬರ್ತಾರೆ. ಇದು ಯಾವ ಲೆಕ್ಕ? ಇದು ಅರ್ಥನೇ ಆಗ್ತಾ ಇಲ್ಲ. ಕೇವಲ 3859 ಅಂತೆ. ಅನ್ಬಿಲಿವೇಬಲ್. ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರ ಸಮುದಾಯ ಇದು, ಉಪಜಾತಿ ಇದು, ಮರಸು ಒಕ್ಕಲಿಗರು. ಇವರು ಕೇವಲ 3000 ಜನ ಅಂತೆ.